ಎಲೆಕ್ಷನ್ ಕಮಿಷನ್ ಏನು ಮಾಡ್ತಾ ಇದೆ? ಎಲೆಕ್ಷನ್ ಕಮಿಷನ್ ಏನು ಮಾಡ್ತಾ ಇದೆ? ಕೈಗೊಂಬೆ ಆಗಿದೆ. ಈಗ ಒಂದು ನಿಮಿಷ ಇರಿ, ನೀವು ಹೇಳಿ ಮಾಧ್ಯಮದವರು, 47 ಲಕ್ಷ ಜನ ಮತದಾರನ ತೆಗೆದ್ರೋ ಇಲ್ವೋ? 18 ಲಕ್ಷ ಜನ ಸೇರಿಸ್ರೋ ಇಲ್ವೋ? 1,25,00,000 ಜನಕ್ಕೆ ಎಲೆಕ್ಷನ್ ಮುಂಚೆ 10,000 ಹಾಕಿದ್ರೋ ಇಲ್ವೋ? 20 ವರ್ಷದಿಂದ ಅಧಿಕಾರದಲ್ಲಿದ್ದವರು ನಿತೀಶ್ ಕುಮಾರ್ ತಾನೆ. 14 ವರ್ಷದಿಂದ ಕೇಂದ್ರದಲ್ಲಿ 11 ವರ್ಷದಿಂದ 11.5 ವರ್ಷ ಆಯಿತು. ಕೇಂದ್ರದಲ್ಲಿ ಯಾರು ಅಧಿಕಾರದಲ್ಲಿರೋದು? BJPನೇ. 47 ಲಕ್ಷ ಜನ ಹೇಗೆ ಸೇರಿಬಿಟ್ರು ನಿತೀಶ್ ಕುಮಾರ್ ಆಡಳಿತದಲ್ಲಿ? ಉದ್ದೇಶಪೂರ್ವಕವಾಗಿ ಇದನ್ನೆಲ್ಲ ಕಾಂಗ್ರೆಸ್ಗೆ ಯಾರು ಮತ ಹಾಕ್ತಾರೋ ಅದನ್ನೆಲ್ಲ ಕೂಡ ತೆಗೆದಿದ್ದಾರೆ. ಚುನಾವಣೆ ಕಮಿಷನ್ನು ಕೇಂದ್ರ ಸರ್ಕಾರದ ಜೊತೆ ಶಾಮೀಲಾಗಿದೆ. ಇಷ್ಟೇ, ಇನ್ನೇನಿಲ್ಲ ಅದರಲ್ಲಿ. ಅಲ್ಲ, ಯಾವುದೇ ಬೂತಲ್ಲೂ ಗಲಾಟೆನೋ ಅಥವಾ ಯಾರು ಕೂಡ ನಮ್ದು ತೆಗೆದಾಕಿದ್ದಾರೆ, ಸೇರಿಸಿದ್ದಾರೆ ಅನ್ನೋದು ಯಾರು ಕೂಡ ನ್ಯಾಯ ಇದ. ಒಂದು ನಿಮಿಷ ಇರಿ, ನೀವು ಮಾಧ್ಯಮದವರು, ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ. ನಿಮ್ಗೇನಿದ್ರು ಈ BJP ಪರವಾಗಿದ್ರೆ ನೀವು ಮಾಧ್ಯಮದವ್ರು, ಕೆಲವು ಎಲ್ಲ ಮಾಧ್ಯಮದವರು ಅಲ್ಲಪ್ಪ. ಬಿಹಾರಲ್ಲಿ 47 ಲಕ್ಷ ಜನ ಮತದಾರರನ್ನು ತೆಗೆದಂಥ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಅಲ್ಲಿ ಗಲಾಟೆ ಮಾಡಿದ್ರು ಅಲ್ವಾ? ಕೋರ್ಟ್ಗೆ ಹೋದ್ರು, ಎಲೆಕ್ಷನ್ ಕಮಿಷನ್ ಮುಂದೆ ಸ್ಟ್ರೈಕ್ ಮಾಡಿದ್ರು. ಇದೆಲ್ಲ ಮಾಧ್ಯಮದವ್ರು ನಿಮ್ಗೆ ಗೊತ್ತಿಲ್ವಾ? ಅಲ್ವಾ? 10,000 ಕೊಟ್ಟಿದ್ದು ಗೊತ್ತಿಲ್ವಾ ಅಧಿಕೃತವಾಗಿ? ಒಂದು ನಿಮಿಷ ಇರಿ, 10,000 ರೂಪಾಯಿ ಎಲ್ಲ ಎಲೆಕ್ಷನ್ ಮುಂಚೆ ಕೊಡ್ತಾರಾ? ಇಡೀ ದೇಶದಲ್ಲಿ ಎಲ್ಲ ಕೊಟ್ಟಿದ್ರಾ? ಚುನಾವಣೆ ಆದ್ಮೇಲೆ ಕೊಡ್ತಾರೆ. ಆಶ್ವಾಸನೆ ಕೊಟ್ಟಿದ್ವಿ ಅಂತ ಕೊಡ್ತಾರಪ್ಪ. ಹಾಗಾದ್ರೆ ಸರ್, ಬಿಹಾರದಲ್ಲಿ ನ್ಯಾಯಸಮ್ಮತ ಚುನಾವಣೆ ಆಗಲಿಲ್ವಾ? ನ್ಯಾಯಸಮ್ಮತ ಚುನಾವಣೆ ಆಗಿದ್ರೆ ಈ ರೀತಿ ರಿಸಲ್ಟ್ ಬರ್ತಿತ್ತೇನಪ್ಪ? ಇದೊಂದು ಎಲೆಕ್ಷನ್ನೇ ಅಲ್ಲ ಇದು. ಅಲ್ಲಿಗೆ 2023ರಲ್ಲಿ ಕರ್ನಾಟಕದಲ್ಲಿ 136 ಬಂದಾಗ ಆಗ ನೀವು ಯಾಕೆ ಸರ್ ಮಾತಾಡಿರ್ಲಿಲ್ಲ? ಅಂದ್ರೆ ಈಗ 47 ಇರಿ, ಆಗ 2023ರಲ್ಲಿ ಮತದಾರನ ತೆಗೆದಿದ್ರ ಇಲ್ಲಿ? ತೆಗೆದಿರಲಿಲ್ವಲ್ಲ? ನೀವು BJP ಅವ್ರ ಮೂಗ್ನೇರಕ್ಕೆ ಮಾತಾಡ್ತೀರಾ ನೀವು? ಅಲ್ಲಿಗೆ 23ರಲ್ಲಿ ಮತದಾರರನ್ನ ಇಲ್ಲಿ ತೆಗೆದಿದ್ರಾ? ಈಗ ಬಿಹಾರಲ್ಲಿ 47 ಲಕ್ಷ ಮತದಾರನ ತೆಗೆದಾಕಿದ್ರು. ಈ ಕರ್ನಾಟಕದಲ್ಲಿ 23 ಲಕ್ಷ ಅಲ್ಲ, 13 ಲಕ್ಷನೋ 3 ಲಕ್ಷ ಮತದಾರನೇನು ತೆಗೆದಿದ್ರಾ? ಯಾರನ್ನೂ ತೆಗೆದಿರಲಿಲ್ಲ. ಬಿಹಾರಲ್ಲಿ ತೆಗೆದಾಕಿದ್ರು. ಅದೇ ಮಹಾರಾಷ್ಟ್ರದಲ್ಲಿ 3 ತಿಂಗಳಿಗೆ 40 ಲಕ್ಷ 50 ಲಕ್ಷ ವೋಟರ್ಸ್ನ ಸೇರಿಸೇ ಬಿಟ್ರು. ಎಲೆಕ್ಷನ್ ಕಮಿಷನ್ನೇ ಕೇಂದ್ರ ಸರ್ಕಾರದ ಜೊತೆ BJP ಜೊತೆ ಸೇರ್ಕೊಂಡಿರೋವಾಗ ಇನ್ನು ಕಳ್ಳನ ಹಿಡಿಯೋರು ಯಾರು?